ಮಾ ಮಾನಿಷ ಮಾನಿಷ ರಜನೀಶ್ ಆಚಾರ್ಯರ ಆಶ್ರಮದಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ವರ್ಚಸ್ಸನ್ನು ಮೂಡಿಸಿರ್ತಾಳೆ. ಅವಳು ಹೇಳ್ತಾನೆ ಒಂದು ತೃಣವೂ ಸಹ ಅಲ್ಲಿಂದ ಅಲುಗಾಡುವಾಗೆ ಇರಲಿಲ್ಲ. ಮನುಷ್ಯ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿರ್ತಾಳೆ ಅಂದರೆ ಓಶೋ ಭಗವಾನ್ ಅಂದರೆ ಆಚಾರ್ಯ ರಜನೀಶ್ ಮಾನಿಷಾಳ ಮಾತನ್ನು ಕೇಳ್ದೇ ಯಾವ ಕೆಲಸನೂ ಸಹ ಮಾಡ್ತಾ ಇರಲಿಲ್ಲ. ರಜನೀಶರನ್ನು ಭೇಟಿಯಾಗಬೇಕಂದ್ರೂ ಮಾನಿಷ ಎಲ್ಲರನ್ನೂ ಚೆಕಪ್ ಮಾಡಿ ಕಾಲಿಂದ ತಲೆಯವರೆಗೆ ಮೂಸಿ ನೋಡ್ತಾ ಇದ್ಲು. ಯಾಕೆಂದರೆ ರಜನೀಶ್ರವ್ರಿಗೆ ಒಂದು ವಿಚಿತ್ರವಾದಂಥ ಕಾಯಿಲೆ ಇತ್ತು. ಅವರಿಗೆ ಯಾವುದೇ ಸುಗಂಧದ ವಾಸನೆಗಳು ಆಗ್ತಾ ಇರಲಿಲ್ಲ. ಅವರು ಯಾವಾಗಲೂ ಶಾಂಪೂ ಸ್ಮೆಲ್ಲಂತೂ ಅವ್ರಿಗೆ ಶಾಂಪೂ ಅಥವಾ ಸೋಪಿನ ಸ್ಮೆಲ್ ಆಗ್ತಾಯಿರಲಿಲ್ಲ. ಅವರಿಗೆ ವಿಚಿತ್ರವಾಗಿರ್ತಕ್ಕಂಥ ಮಧುಮೇಹ ಕಾಯಿಲೆ ಬೇರೆ ಇತ್ತು, ಅಸ್ತಮ ಇತ್ತು. ಇಷ್ಟಾದರೂ ಅವರು ತಮ್ಮ ಇಳಿ ವಯಸ್ಸಿನಲ್ಲೂ ಸುಸ್ತು ಅಂತ ಹೇಳಲೇ ಇಲ್ಲ, ಸೋಲುವ ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ರಜನೀಶ್ ಆಚಾರ್ಯರು ಹೇಳ್ತಾಯಿದ್ರು. ಅವರು ಅದೇ ರೀತಿ ನೋಡೋದಕ್ಕೆ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ಕಾಣ್ತಾಯಿದ್ರು. ರಜನೀಶ್ ಮಾನಿಷ ಥರ ಅವರ ಆಶ್ರಮದಲ್ಲಿ ರಜನೀಶರ ಆಶ್ರಮದಲ್ಲಿ ಅನೇಕ ಹುಡುಗಿಯರಿದ್ದರು. ಅದರಲ್ಲಿ ಮಾನಿಷ ಒಂದು ತಂದೆ ಆಗಿರ್ತಕ್ಕಂಥ ಪ್ರಭಾವವನ್ನು ಆಶ್ರಮದಲ್ಲಿ ಪಡ್ಕೊಂಡಿದ್ಲು. ಮಾನಿಷ ಅವತ್ತು ರಜನೀಶರನ್ನು ಭೇಟಿಯಾಗೋಕ್ಕೆ ಪುಣೆಯ ಆಶ್ರಮದಲ್ಲಿ ಭೇಟಿಯಾಗೋದಕ್ಕೆ ಅನೇಕ ಜನ ಭಕ್ತಾರ್ಥಿಗಳು ಬರ್ತಾಯಿರ್ತಾರೆ, ಹೋಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅದೇ ಆಶ್ರಮದಲ್ಲಿ ಫ್ರಾನ್ಸ್ ದೇಶದಿಂದ ಬಂದ ಮಾರ್ಟಿಲೋ ಅಂತಕ್ಕಂಥ ಹುಡುಗಿ ಆಗ್ತಾನೆ ಶೀಲಾ ಆಗಿ ತನ್ನ ಹೆಸರನ್ನ ಬದಲಾಯಿಸ್ಕೊಂಡಿರ್ತಾಳೆ. ಶೀಲಾ ಆ ದಿನ ತುಂಬ ಸುಂದರವಾದ ಹುಡುಗಿ, ಆ ದಿನ ಅಲ್ಲ, ಅದು ಎಲ್ಲ ಟೈಮಲ್ಲಿ ಅದು ತುಂಬ ಸುಂದರವಾದ ಹುಡುಗಿ, ತುಂಬ ಮಾದಕತೆ ತುಂಬಿರ್ತಕ್ಕಂಥ ಹುಡುಗಿ. ಅವಳು ಓಶೋ ಭಗವಾನ್ರನ್ನ ಅಂದರೆ ರಜನೀಶರನ್ನು ಭೇಟಿಯಾಗಬೇಕಿತ್ತು. ಶೀಲಾ ಬಂದಳು. ಇಲ್ಲಿ ಏನಪ್ಪ ವಿಚಿತ್ರ ಅಂದರೆ ರಜನೀಶ್ ಶೀಲಾ ಮತ್ತು ಮಾನಿಷ ಇಬ್ಬರ ಜೊತೆನೂ ಹಾಸಿಗೆನ ಹಂಚ್ಕೋತಾ ಇದ್ದರು. ಇಬ್ಬರೂ ಸಹ ಉತ್ಕೃಷ್ಟವಾಗಿರ್ತಕ್ಕಂಥ ಸುಖವನ್ನು ಅನುಭವಿಸ್ತಾಯಿದ್ರು. ಒಂದು ದಿನ ಶೀಲಾ, ಮತ್ತೊಂದು ದಿನ ಮಾನಿಷ. ಆ ದಿನ ಶೀಲಾನಿಗೂ ರಜನೀಶ್ ಆಚಾರ್ಯರ ಬಗ್ಗೆ ಒಂದು ಅಭಿಮಾನ ಇತ್ತು, ಜೊತೆಗೆ ಒಂದು ನನಗೆ ಹಕ್ಕಿದೆ ಅಂತಕ್ಕಂಥ ಒಂದು ಮನೋಭಾವನೆ ಇತ್ತು. ಹೆಣ್ಣು ಎಲ್ಲ ಹಾಗೇನೆ. ಆದರೆ ಆ ದಿನ ಮಾನಿಷ ಬಾಗಿಲ ಹತ್ರ ನಿಂತ್ಕೊಂಡು ರಜನೀಶರನ್ನು ನೋಡ್ತಕ್ಕಂಥವ್ರನ್ನ ಮೂಸಿ ನೋಡ್ತಾಯಿದ್ಲು. ಶೀಲಾ ಆಗ್ತಾನೆ ಸ್ನಾನ ಮಾಡ್ಕೊಂಡು ಬಂದಿದ್ಲು, ಇನ್ನು ಒದ್ದೆ ಆದಂಥ ಕೂದಲು. ಮಾನಿಷ ಏನು ಮಾಡಿದ್ಲು, ಕಾಲಿಂದ ತಲೆಯವರೆಗೆ ಮೂಸ್ಕೊಂಡು ಬಂದು ತಲೆಯನ್ನು ಮೂಸಿದಾಗ ಶಾಂಪೂ ಸ್ಮೆಲ್ ಬಂದ್ಬಿಡ್ತು. ಶಾಂಪೂ ಸ್ಮೆಲ್ ಬಂದ ತಕ್ಷಣ ಮಾನಿಷ ಏನು ಮಾಡಿದ್ಲು, ಶೀಲನ್ನ ನೀನು ಹೋಗಬಾರ್ದು ಒಳಗಡೆ ಅಂತ ಹೇಳಿದ್ಲು. ಆದರೆ ಶೀಲಾಗೆ ಅದೇನು ಕೋಪ ಬಂತ ಗೊತ್ತಿಲ್ಲ. ರಾತ್ರಿ ತಾನೇ ಗುರೂಜಿ ಜೊತೆ ಮಲಗಿದ್ದಾಳೆ. ಅವಳು ಸುಖವನ್ನು ಕೊಟ್ಟಿದ್ದಾಳೆ, ಸುಖದ ಸುಪ್ಪತ್ತಿಗೆ ತೇಲಾಡಿದ್ದಾಳೆ. ಈಗ ಇದ್ದಕ್ಕಿದ್ದಂಗೆ ಇವಳು ಅವಳ ಬಂದು ಮಾನಿಷ ನೋಡು ನನ್ನ ಅಡ್ಡ ಹಾಕ್ತಾಳೆ ಒಳಗೆ ಹೋಗೋದಕ್ಕೆ ಅಂತ ಕೋಪ ಬಂದು ತಕ್ಷಣ ಕೆಳಗಡೆ ಬಗ್ಗಿ ಕಾಲಿರ್ತಕ್ಕಂಥ ಚಪ್ಪಲಿ ತಗೊಂಡು ರಪ್ ಅಂತ ಮಾನಿಷರಳ ಕೆನ್ನೆಗೆ ಹೊಡೆದು ಬಿಡ್ತಾಳೆ. ಇದು ರಜನೀಶ್ ಆಚಾರ್ಯರಿಗೆ ಗೊತ್ತಾಯಿತು. ತಕ್ಷಣ ತನ್ನ ಶಿಷ್ಯನನ್ನ ಕರೆದು ತಕ್ಷಣ ತೀರ್ಪನ್ನು ಕೊಟ್ಟೇ ಬಿಟ್ಟರು. ರಜನೀಶ್ ಆಚಾರ್ಯರು ಹೇಳಿದ್ರು, ಶೀಲಾ ಬಾಯಿಲಿ ಹೋಗು, ಮಾನಿಷಳ ಹತ್ರ ಕ್ಷಮಾಪಣೆ ಕೇಳ್ಕೊ. ಅವಳಿಗೆ ಎರಡು ಕಾಲನ್ನು ಹಿಡ್ಕೊಂಡು ಅವಳ ಕಾಲಿಗೆ ಮುತ್ತಿಕ್ಕಿ ನೀನು ಕ್ಷಮಾಪಣೆ ಕೇಳ್ಕೊ ಅಂತ ಹೇಳಿದ್ರು. ಶೀಲಾ ನೋಡಿದ್ಲು. ಅವ್ರಿಗೆ ಶೀಲಾಗೆ ಇಲ್ಲಿ ತಾನು ಅವಮಾನ ಆಗ್ತೀನಿ, ಮಾನಿಷಳ ಕಾಲಿಗೆ ಬಿದ್ದು ಅವಮಾನ ಆಗ್ತೀನಿ ಅಂತಕ್ಕಂಥದ್ಕಿಂತ ಅವಳಿಗೆ ರಜನೀಶರ ಸಾಂಗತ್ಯ ಬೇಕಾಗಿತ್ತು, ಗುರೂಜಿಯವರ ಸಾಂಗತ್ಯ ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ಅವಳು ಅನಿವಾರ್ಯವಾಗಿ ಗುರುಗಳ ಮಾತನ್ನು ಪಾಲಿಸಬೇಕಾಗಿತ್ತು. ತಕ್ಷಣ
ಮಾನಿಷ ಸೌಮ್ಯವಾಗಿ ಪದ್ಮಾಸನದಲ್ಲಿ ಕುಳಿತು ಧ್ಯಾನ ಮಾಡ್ತಿದ್ದಾಳೆ. ತಕ್ಷಣ ಶೀಲ ಬಗ್ಗಿ ಮಾನಿಷಳ ಎರಡೂ ಕಾಲುಗಳಿಗೆ ಮುತ್ತಿಕ್ಕಿ ಭದ್ರವಾಗಿ ಮುತ್ತಿಕ್ತಾಳೆ. ತಡೆಯೋಕ್ಕೆ ಅಂತ ಮನುಷ್ಯ ಹೋಯ್ತಾಳೆ. ಅಷ್ಟರಲ್ಲಾಗಲೇ ಅವಳು ಎರಡು ಕಾಲುಗಳನ್ನ ಬಿಚ್ಚಾಗಿ ಮುತ್ತಿಕ್ತಿರ್ತಾಳೆ. ತಕ್ಷಣ ಮಾನಿಷ ತಪ್ಕೋಬೇಕು ಅಂತ ಹೋಯ್ತಾಳೆ ಶೀಲನ. ಇಲ್ಲ, ನಾನು ನಿನ್ನ ಕ್ಷಮಿಸಿದ್ದೀನಿ, ನೀನು ನನಗೆ ಮುತ್ತಿಕ್ತಕ್ಕಂಥ ಕಾಲಿಗೆ ಮುಟ್ಟತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಬೇಕು ಅಂತ ಅನ್ಕೋತಾಳೆ. ಅಷ್ಟರಲ್ಲಿ ಶೀಲ ಎದ್ದು ಬರ 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 ಅಂತ ತುಂಬ ಕೋಪದಲ್ಲಿ ಹೊರಗಡೆ ಹೋಗ್ಬಿಡ್ತಾಳೆ. ಅಲ್ಲಿಂದ ಮುಂದೆ ಶೀಲ ತಂದೆಯಾಗಿರ್ತಕ್ಕಂಥ ವರ್ಚಸ್ಸನ್ನು ಬೆಳೆಸ್ಕೊಂಡು ಮಾನಿಷಾಳನ್ನು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಹಾಕಿ ತಾನು ಮಾನಿಷಾಳ ಜಾಗವನ್ನು ಆಕ್ರಮಿಸ್ಕೊತಾಳೆ. ಇದೇ ಥರ ಶೀಲ ಮಾನಿಷ ಅನೇಕ ಜನ ಹುಡುಗಿರು, ನೂರಾರು ಹುಡುಗಿರು, ಸಾವಿರಾರು ಹುಡುಗಿರು, ಅಲ್ಲಿ ಎಲ್ಲರೂ ಸಹ ಪಾಶ್ಚಾತ್ಯ ಹುಡುಗಿರು ಎಲ್ಲರೂ ಬಂದು ಅಲ್ಲಿ ಸನ್ಯಾಸಿನಿಯರಾಗಿ ಅವರೆಲ್ಲರೂ ಸಹ ಓಶೋ ಭಗವಾನ್ ರಜನೀಶರ ಸಾಂಗತ್ಯವನ್ನು ಅನುಭವಿಸ್ತಾ ಇದ್ರು ಅಂತ ಹೇಳ್ತಾರೆ. ಆಮೇಲೆ ಅವ್ರ ಜೊತೆ ರಜನೀಶ್ ಹತ್ರ ಏನೂ ಇಲ್ಲದೆ ಇದ್ದಂಥ ಕಾಲದಲ್ಲಿ ಯಾರೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಪುಣೆಯಲ್ಲಿ ಒಂದು ಚಿಕ್ಕ ಜಾಗವನ್ನು, ಒಂದು ಮಳಿಗೆಯನ್ನು ಕೊಟ್ಟಿರ್ತಾರೆ. ಅಲ್ಲಿ ಅವರು ಯಾವ ಸರಿಯಾಗಿರ್ತಕ್ಕಂಥ ಹಣ ಕಾಸು ಯಾವುದೂ ಸರಿಯಾಗಿ ಇಲ್ಲದೇ ಹಿಂಡು ಶಿಷ್ಯರ ಇಲ್ಲದೇ ಇದ್ದಂಥ ಕಾಲದಲ್ಲೂ ಸಹ ಲಕ್ಷ್ಮಿ ಅವ್ರ ಜೊತೆ ಇರ್ತಾಳೆ. ಲಕ್ಷ್ಮಿ ಸಹ ಹೊರಗಡೆಯಿಂದ ಬಂದವಳು. ಅವಳು ತುಂಬ ಸುಂದರವಾದ ಹುಡುಗಿ. ಆದರೆ ಅವಳು ಇತರೆ ಎಲ್ಲ ಶಿಷ್ಯರಿಗಿಂತ ಇವಳು ಬೇರೆ, ವಿಭಿನ್ನ. ಇವಳು ಕಾಮಾತೀತಳು. ಯಾವುದೇ ಕಾರಣಕ್ಕೂ ಅವಳು ಯಾವಾಗಲೂ ರಜನೀಶ್ ಜೊತೆ ಮಲಗಲಿಲ್ಲ. ಅವಳು ದೂರ ಇರಲಿಲ್ಲ, ಹತ್ತಿರದಲ್ಲಿ ಇದ್ಲು. ರಜನೀಶರಿಗೆ ತುಂಬ ಆಪ್ತಳಾಗಿದ್ಲು. ರಜನೀಶರಿಗೆ ಕಾರನ್ನು ಕೊಂಡುಕೊಳ್ತಕ್ಕಂಥ ಹುಚ್ಚನ್ನು ಹತ್ತಿಸ್ತೋಳೆ ಅವಳು. ಹಣವನ್ನು ಹೇಗೆ ಮಾಡಬೇಕು ಅಂತ ಅವ್ರಿಗೆ ನಿರ್ದೇಶನ ಮಾಡಿದೋಳೆ ಲಕ್ಷ್ಮಿ. ಅವಳು ಒಂದು ಸಲ ಅವ್ರ ಅವಳು ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ಲು. ಅವ್ರ ಜೊತೆ ಯಾವಾಗಲೂ ಅವ್ರ ಜೊತೆಲೇ ಇರ್ತಾಯಿದ್ಲು. ಆದರೆ ಅವ್ರ ಜೊತೆ ಹಾಸಿಗೆ ಮಾತ್ರ ಹಂಚಿಕೊಳ್ಳಿಲ್ಲ. ಅವಳು ಕಾಮಾತೀತಳು. ಅವಳಿಗೆ ಹೆಣ್ಣಿನ ಭಾವನೆಗಳೇ ಇಲ್ಲ ಅಂತ ರಜನೀಶ್ವರಿ ಕೆಲವು ಸಲ ಹೇಳ್ತಾರೆ. ಅವರು ಯಾವುದೇ ಒಂದು ಫ್ಲ್ಯಾಟ್ ಖರೀದಿ ಮಾಡಬೇಕಾಗಲಿ, ಕೊನೆಗೆ ಅಮೇರಿಕಾದಲ್ಲಿ 60,000 ಎಕರೆ ಜಮೀನನ್ನು ಕೊಂಡುಕೊಂಡು ಆಶ್ರಮ ಕಟ್ಟುವಾಗಲೂ ಸಹ ಮಹಾಲಕ್ಷ್ಮಿನೇ ಅವರಿಗೆ ನಿರ್ದೇಶನ ಕೊಡ್ತಾಯಿದ್ದು, ಸಲಹೆಯನ್ನು ಕೊಡ್ತಾಯಿದ್ದು ಯಾರಿಗೆ? ರಜನೀಶ್ ಗುರುಗೆ. ರಜನೀಶ್ ಅವಳು ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದು ಅಂದರೆ ರಜನೀಶ್ ತಿಂಗಳಿಗೊಂದು ಕಾರನ್ನು ಕೊಂಡ್ಕೊತಾಯಿದ್ರು. ಹಣ ಬರೋಕ್ಕೆ ಶುರುವಾದಮೇಲೆ ಎಲ್ಲ ಹೊರದೇಶದಿಂದಲೇ ರೋಲ್ಸ್ ರಾಯ್ ಕಾರುಗಳು ಬರ್ತಾಯಿತ್ತು. ಅವತ್ತು ಬಾಂಬೆಗೆ ಹೋಗಿ ಹಡಗಿನಿಂದ ಕಾರನ್ನು ಇಳಿಸ್ಕೊಂಡು ಬರೋಕ್ಕೆ ಅಂತ ಲಕ್ಷ್ಮಿ ಮತ್ತು ರಜನೀಶ್ ಹೋಗ್ತಾರೆ. ಅವಳಿಗೆ ಹೊಸ ಕಾರನ್ನು ಓಡಿಸ್ತಕ್ಕಂಥ ಒಂದು ಖಯಾಲಿ ಯಾರಿಗೆ? ಮಹಾಲಕ್ಷ್ಮಿಗೆ. ಆದರೆ ಆ ಕಾರನ್ನ ಹೆಡ್ಲೈಟ್ ಹೇಗೆ ಹಾಕೋದು ಅಂತಲೇ ಗೊತ್ತಿಲ್ಲ. ತಕ್ಷಣ ಫಾಸ್ಟಾಗಿ ಲೈಟೇ ಇಲ್ಲದೇ ಓಡಿಸ್ಕೊಂಡು ಬರ್ತಾಳೆ. ಬಂದಾಗ ಕೇಳ್ತಾರೆ, 1 ಅವರ್ ಬೇಗ ಬಂದಿರ್ತಾಳೆ ಪುಣ್ಯ ಆಶ್ರಮಕ್ಕೆ. ಎಲ್ಲ ಕೇಳ್ತಾರೆ, ನೀನು ಹೇಗೆ ಓಡಿಸ್ದೆ, ಲೈಟೇ ಇಲ್ಲದೇ ಹೇಗೆ ಇಷ್ಟೊಂದು ಸ್ಪೀಡಾಗಿ ಓಡಿಸ್ದೆ ಅಂತ ಕೇಳ್ತಾರೆ. ಅವಳು ಹೇಳ್ತಾಳೆ, ನಾನು ನಮ್ಮ ಗುರೂಜಿಯ ಕಣ್ಣಿನ ಬೆಳಕಿನಿಂದ ಓಡಿಸ್ದೆ ಅಂತ. ಅವಳು ಅಷ್ಟೇ ರ್ಯಾಶ್ ಡ್ರೈವರ್. ಇಂಥ ಅನೇಕ ಉದಾಹರಣೆಗಳು ನಮ್ಮ ರವಿ ಬೆಳಗೆರೆಯವರ ರಜನೀಶನ ಹುಡುಗಿಯರು ಅಂತಕ್ಕಂಥ ಪುಸ್ತಕದಲ್ಲಿ ಸಿಗ್ತದೆ. ಇಲ್ಲಿ ರಜನೀಶನ ಆಶ್ರಮದಲ್ಲಿ ಇಂತಹ ಸನ್ಯಾಸಿನಿಯರಿದ್ರ, ಇಂತಹ ಹುಡುಗಿಯರಿದ್ರ, ಅವ್ರ ಜೊತೆ ನಿಜವಾಗ್ಲೂ ಸ್ವಾಮಿ ರಜನೀಶ್ ಮೈಥುನ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ರ. ಸ್ವಾಮಿ ರಜನೀಶ್ ಅಷ್ಟೆಲ್ಲ ಕಾಯಿಲೆ ಇದ್ದಾಗ, ಇನ್ನು ಅವರು ಸಾಯೋದು ಇನ್ನು ಕೆಲವೇ ದಿನಗಳಿದ್ದಾಗಲೂ ಸಹ ಹಾಸಿಗೆನಲ್ಲಿ ದಣಿವಿನ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ರಂತೆ. ಎಲ್ಲ ಶಿಷ್ಯರು ಅವರ ಒಂದು ಗಂಟೆಯ ಸಾಂಗತ್ಯಕ್ಕೋಸ್ಕರ ಆಸೆ ಪಡ್ತಾಯಿದ್ರು ಅಂತ ರವಿ ಬೆಳಗೆರೆ ಹೇಳ್ತಾರೆ. ರವಿ ಬೆಳಗೆರೆ ತುಂಬ ಆಸಕ್ತಿಯಿಂದ ಅನೇಕ ಪುಸ್ತಕಗಳನ್ನು ಓಶೋ ಬಗ್ಗೆ ಅಧ್ಯಯನ ಮಾಡಿ ನಾನು ಈ ಪುಸ್ತಕ ಬರೆದೆ ರಜನೀಶನ ಹುಡುಗಿಯರ ಅಂತ ಹೇಳ್ತಾರೆ. ಆದರೂ ನೀವೇನೇ ಹೇಳಿ, ನನಗೆ ರವಿ ಬೆಳಗೆರೆಯ ಮಾತುಗಳು ತುಂಬ ಇಷ್ಟ. ಅಷ್ಟೇ ಅಲ್ಲ, ರವಿ ಬೆಳಗೆರೆಯ ಅವರ ಒಂದು ಬರವಣಿಗೆ ಶೈಲಿ ನನಗಿಷ್ಟ. ಆದರೆ ಅದೇನೋ ಗೊತ್ತಿಲ್ಲ, ಅವರ ಮಾತಿನಲ್ಲಿ ಪ್ರಾಮಾಣಿಕತೆ ಇದೆ ಅಂತ ಅನಿಸೋದೇ ಇಲ್ಲ. ಆದರೆ ಇರಲಿ, ಮುಂದೆ ನಾವು ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ಓಶೋ ಚಿಂತನೆಗಳ ಬಗ್ಗೆ,
ಓಶೋ ಬದುಕಿನ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಮುಖ್ಯ ಉದ್ದೇಶವೇ ಓಶೋ ನಿಜವಾಗಲೂ ಏನಾಗಿದ್ದು ಅಂತಕ್ಕಂಥ ಒಂದು ಸಂಶೋಧನೆಯ ವಿಚಾರ. ನಾನು ಯಾವ ಗ್ರಂಥಗಳನ್ನು ಓದ್ತೀನಿ ಅವ್ರ ಬಗ್ಗೆ, ರಜನೀಶ್ರ ಬಗ್ಗೆ, ಅದನ್ನೆಲ್ಲ ನಾನಿಲ್ಲಿ ಯೂಟ್ಯೂಬ್ನಲ್ಲಿ ಪ್ರಸ್ತುತಪಡಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ಓದಿ, ಪ್ರೋತ್ಸಾಹ ನೀಡಿ. ನಿಮಗೆ ಇನ್ನೂ ಹೆಚ್ಚೆಚ್ಚಿನ ಓಶೋರವರ ಸ್ವಾಮಿ ರಜನೀಶ್ವರೇ ಮುಂದೆ ಓಶೋ ಆಗಿದ್ದು ನೆನಪಿರಲಿ. ಜೀವನ ಚಿತ್ರಣವನ್ನು ನಿಮ್ಮ ಮುಂದೆ ತೆಗೆದಿಡ್ತೀನಿ. ವರ್ಣರಂಜಿತವಾಗಿರ್ತಕ್ಕಂಥ ಜೀವನ ಚರಿತ್ರೆ. ಮುಂದೆ ಸ್ವಾಮಿ ರಜನೀಶ್ ಓಶೋ ಭಗವಾನ್ ಆದಮೇಲೆ ಅಮೇರಿಕಾದಲ್ಲಿ ಅವರು ಅರೆಸ್ಟ್ ಆಗೋದಕ್ಕೆ, ಬಂಧನ ಆಗೋದಕ್ಕೂ ಸಹ ಶೀಲಾಳೆ ಕಾರಣ. ಆದರೆ ರಜನೀಶ್ ಹೊರಗಡೆ ಬರ್ತಾರೆ, ಶೀಲಾ ಇನ್ನೂ ಜೈಲಲ್ಲೇ ಇರ್ತಾಳೆ. ಈಗ ಸ್ವಲ್ಪ ದಿನದಲ್ಲಿ ಅಂದರೆ 96 ಇಸ್ವಿಲಿನ ಅವಳು ಹೊರಗಡೆ ಬಂದಳು ಅಂತ ಹೇಳ್ತಾರೆ. 10 ವರ್ಷ ಏನೋ ಜೈಲು ಶಿಕ್ಷೆ ಅನುಭವಿಸಿದ್ಲಂತೆ. ಇರಲಿ, ಮುಂದಿನ ಸಂಚಿಕೆಯಲ್ಲಿ ಇತರೆ ವಿಚಾರಗಳನ್ನ ನೋಡೋಣ. ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.